ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬೆಂಗಳೂರಿನಲ್ಲಿರುವ ಇಸ್ರೋದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ ವಿವಿಧ ರೀತಿಯ ಹುದ್ದೆಗಳು ಅದಾವ ಸ್ನೇಹಿತರೆ. ಅದರಲ್ಲಿ ಸೈಂಟಿಸ್ಟ್ ಅಥವಾ ಎಂಜಿನಿಯರಿಂಗ್ ಹುದ್ದೆಯ ಬಗ್ಗೆ ನೋಡೋದಾದ್ರೆ ಈ ಸೈಂಟಿಸ್ಟ್ ಅಥವಾ ಎಂಜಿನಿಯರಿಂಗ್ ಹುದ್ದೆಗಳಿಗೆ ಬಿ ಅಥವಾ ಬಿಟೆಕ್, ಎಂಇ ಅಥವಾ ಎಂಟೆಕ್ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಎಂಜಿನಿಯರಿಂಗ್ ಕೋರ್ಸ್ ಮುಗಿಸಿದಂತ ಅಭ್ಯರ್ಥಿಗಳ ಅರ್ಜಿಯನ್ನ ಸಲ್ಲಿಸಬಹುದು. ಈ ಸೈಂಟಿಸ್ಟ್ ಅಥವಾ ಎಂಜಿನಿಯರಿಂಗ್ ದಲ್ಲಿ ಮೆಕ್ಟ್ರಾನಿಕ್ಸ್ ಅಂತ ಹುದ್ದೆಗಳದಾವ, ಎರಡು ಹುದ್ದೆಗಳದಾವ. ಆಗ್ಲೇ ಹೇಳ್ದಂಗೆ ಎಂಇ ಅಥವಾ ಎಂಟೆಕ್, ಬಿ ಅಥವಾ ಬಿಟೆಕ್ ನಲ್ಲಿ ಮೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಅನ್ನ ಪಾಸ್ ಮಾಡಿರ್ಬೇಕು, ಅಂತವ್ರು ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಮಟೀರಿಯಲ್ ಸೈನ್ಸ್ ಅಂತ ಅದ, ಸೇಮ್ ಮಟೀರಿಯಲ್ ಸೈನ್ಸ್ ಎಂಜಿನಿಯರಿಂಗ್ ಮುಗಿಸಿದ್ರಿ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಅಂತ ವಿಭಾಗದೊಳಗ ಸೈಂಟಿಸ್ಟ್ ಹುದ್ದೆಗಳದಾವ ಸ್ನೇಹಿತರೆ, ಒಂದೊಂದು ಹುದ್ದೆಗಳದಾವ. ಮ್ಯಾಥಮೆಟಿಕ್ಸ್ ವಿಷಯದೊಳಗ MSc ಪಾಸ್ ಮಾಡಿದ್ರಿ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿ ಫಿಸಿಕ್ಸ್ ಅಥವಾ ಅಪ್ಲೈಡ್ ಫಿಸಿಕ್ಸ್ ಈ ವಿಷಯದಲ್ಲಿ ಕೂಡ MSc ಪದವಿ ಪಾಸ್ ಮಾಡದವರು ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಟೆಕ್ನಿಷಿಯನ್ ಬಿ ಅಂತ ಹುದ್ದೆಗಳದಾವ ಸ್ನೇಹಿತರೆ. ಈ ಟೆಕ್ನಿಷಿಯನ್ಸ್ ಬಿ ಹುದ್ದೆಗಳಿಗೆ ITI ಆದವರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಈ ಟೆಕ್ನಿಷಿಯನ್ಸ್ ಬಿ ಹುದ್ದೆಗಳಲ್ಲಿ ವಿವಿಧ ರೀತಿಯ ಹುದ್ದೆಗಳದಾವ ಸ್ನೇಹಿತರೆ. ಇಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್, ಟೆಕ್ನಿಷಿಯನ್ ಪವರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್, ಮೆಕ್ಯಾನಿಕ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್, ಮೆಕ್ಯಾನಿಕ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್, ಈ ರೀತಿ ಒಟ್ಟು 63 ಹುದ್ದೆಗಳದಾವ್ರಿ. ಈ ಸಂಬಂಧಿಸಿದ ಟ್ರೇಡ್ ನಲ್ಲಿ ITI ಪಾಸ್ ಮಾಡಿದ್ರಿ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಇಲೆಕ್ಟ್ರಿಕಲ್ ಅಥವಾ ಇಲೆಕ್ಟ್ರಿಷಿಯನ್ ಅಂತ 13 ಹುದ್ದೆಗಳದಾವ. ಈ ಇಲೆಕ್ಟ್ರಿಕಲ್ ಅಥವಾ ಇಲೆಕ್ಟ್ರಿಷಿಯನ್ ಟ್ರೇಡಿನಲ್ಲಿ ನೀವು ITI ಪಾಸ್ ಮಾಡಿದ್ರಿ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಫೋಟೋಗ್ರಾಫಿ ಅಥವಾ ಡಿಜಿಟಲ್ ಫೋಟೋಗ್ರಾಫಿ 5 ಹುದ್ದೆಗಳದಾವ. ಫಿಟ್ಟರ್ 17 ಹುದ್ದೆಗಳದಾವ. ಪ್ಲಂಬರ್ 3 ಹುದ್ದೆಗಳದಾವ. ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನರ್ 11 ಹುದ್ದೆಗಳದಾವ. ಟರ್ನರ್ 2 ಹುದ್ದೆಗಳದಾವ. ಕಾರ್ಪೆಂಟರ್ 3 ಹುದ್ದೆಗಳದಾವ. ಮೋಟರ್ ವೆಹಿಕಲ್ ಮೆಕ್ಯಾನಿಕ್ 2 ಹುದ್ದೆಗಳದಾವ. ಮಷಿನಿಸ್ಟ್ 5 ಹುದ್ದೆಗಳದಾವ. ಆಮೇಲೆ ಅದೇ ರೀತಿ ವೆಲ್ಡರ್ 2 ಹುದ್ದೆಗಳದಾವ. ಇವೆಲ್ಲ ನೋಡ್ರಿ ಸಂಬಂಧಿಸಿದ ಟ್ರೇಡ್ ನಲ್ಲಿ. ಉದಾಹರಣೆಗೆ ಫಿಟ್ಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಫಿಟ್ಟರ್ ಟ್ರೇಡ್ ನಲ್ಲಿ ITI ಪಾಸ್ ಮಾಡಿರಬೇಕು. ಪ್ಲಂಬರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಪ್ಲಂಬರ್ ಟ್ರೇಡ್ ನಲ್ಲಿ ITI ಪಾಸ್ ಮಾಡಿರ್ಬೇಕು. ಈ ರೀತಿಯ ಸಂಬಂಧಿಸಿದ ಟ್ರೇಡ್ ನಲ್ಲಿ ITI ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಇನ್ನು ಅದಾವ್ರಿ ಡ್ರಾಫ್ಟ್ಮ್ಯಾನ್ ಮೆಕ್ಯಾನಿಕಲ್ ವಿಭಾಗ, ಡ್ರಾಫ್ಟ್ಮ್ಯಾನ್ ಸಿವಿಲ್ ವಿಭಾಗ, ಈ ರೀತಿ ಹುದ್ದೆಗಳದಾವ. ಇವೆಲ್ಲ ಸಂಬಂಧಿಸಿದ ಕ್ಷೇತ್ರದಲ್ಲಿ ITI ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಹುದ್ದೆಗಳದಾವ ಸ್ನೇಹಿತರೆ. ತಾಂತ್ರಿಕ ಸಹಾಯಕರು ಅಂತ ಹುದ್ದೆಗಳದಾವ. ಡಿಪ್ಲೊಮಾ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ತಾಂತ್ರಿಕ ಸಹಾಯಕರು ಹುದ್ದೆಗಳಲ್ಲಿಯೂ ಕೂಡ ವಿವಿಧ ರೀತಿಯ ಹುದ್ದೆಗಳದಾವ. ಇಲೆಕ್ಟ್ರಾನಿಕ್ಸ್ ಅಂತ 28 ಹುದ್ದೆಗಳದಾವ. ಕಂಪ್ಯೂಟರ್ ಸೈನ್ಸ್ 6 ಹುದ್ದೆಗಳದಾವ. ಇಲೆಕ್ಟ್ರಿಕಲ್ 5 ಹುದ್ದೆಗಳ, ಸಿವಿಲ್ 4 ಹುದ್ದೆಗಳ, ಮೆಕ್ಯಾನಿಕಲ್ 12 ಹುದ್ದೆಗಳ, ಈ ರೀತಿಯ ವಿವಿಧ ರೀತಿಯ ಹುದ್ದೆಗಳದಾವ. ಇದು ಕೂಡ ಸೇಮ್ ಸ್ನೇಹಿತರೆ, ಸಂಬಂಧಿಸಿದ ಕ್ಷೇತ್ರದಲ್ಲಿ ಡಿಪ್ಲೊಮಾ ಪಾಸ್ ಮಾಡಿರ್ಬೇಕು. ಅಂದ್ರೆ ಇಲೆಕ್ಟ್ರಾನಿಕ್ಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರ್ ಅನ್ನ ಪಾಸ್ ಮಾಡಿರ್ಬೇಕು. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಸೇಮ್ ಡಿಪ್ಲೊಮಾದೊಳಗೆ ಕಂಪ್ಯೂಟರ್ ಸೈನ್ಸ್ ಪಾಸ್ ಮಾಡಿರ್ಬೇಕು. ಇಲೆಕ್ಟ್ರಿಕಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಡಿಪ್ಲೊಮಾದೊಳಗೆ ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಪಾಸ್ ಮಾಡಿರ್ಬೇಕು. ಈ ರೀತಿಯ ಸಂಬಂಧಿಸಿದ ಎಂಜಿನಿಯರಿಂಗ್ ದೊಳಗೆ ಡಿಪ್ಲೊಮಾವನ್ನ ಪಾಸ್ ಮಾಡಿರ್ಬೇಕು. ಡಿಪ್ಲೊಮಾ ನೋಡ್ರಿ ಸ್ನೇಹಿತರೆ ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಮಾಡಿರ್ಬೇಕು. ಅಂತವ್ರು ಮಾತ್ರ ಅರ್ಜಿ ಸಲ್ಲಿಸ್ಲಕ್ ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಸ್ನೇಹಿತರೆ. ಸೈಂಟಿಫಿಕ್ ಅಸಿಸ್ಟೆಂಟ್ ಒಳಗ ಕೆಮಿಸ್ಟ್ರಿ 2 ಹುದ್ದೆಗಳು, ಫಿಸಿಕ್ಸ್ 2 ಹುದ್ದೆಗಳು, ಅನಿಮೇಷನ್ ಅಂಡ್ ಮಲ್ಟಿಮೀಡಿಯಾ 1 ಹುದ್ದೆ, ಮ್ಯಾಥಮೆಟಿಕ್ಸ್ 1 ಹುದ್ದೆ. ಇದು ಸಂಬಂಧಿಸಿದ ವಿಷಯದಲ್ಲಿ BSc ಫಸ್ಟ್ ಕ್ಲಾಸ್ ಒಳಗೆ BSc ಪಾಸ್ ಮಾಡಿದ್ರಿ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಲೈಬ್ರರಿ ಅಸಿಸ್ಟೆಂಟ್ ಅಂತ ಸ್ನೇಹಿತರೆ. ಲೈಬ್ರರಿ ಅಸಿಸ್ಟೆಂಟ್ ಒಳಗೆ ಲೈಬ್ರರಿ ಅಸಿಸ್ಟೆಂಟ್ ಅಂತ ಒಂದೇ ಒಂದು ಹುದ್ದೆ ಅದ. ಯಾವ್ದಾದ್ರು ಪದವಿ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಪದವಿ ಪಾಸ್ ಮಾಡಿ ಆಮೇಲೆ ಈ ಪದವಿಯ ಜೊತೆಗೆ ಲೈಬ್ರರಿ ಸೈನ್ಸ್ ಅಥವಾ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಕುಕ್ ಅಂತ ಸ್ನೇಹಿತರೆ. ಅಡುಗೆ ಹುದ್ದೆ ಇದು. ಕುಕ್ ಹುದ್ದೆ ಸ್ನೇಹಿತರೆ 4 ಹುದ್ದೆಗಳದಾವ. SSLC ಪಾಸ್ ಮಾಡಿರ್ಬೇಕು. ಆಮೇಲೆ ಅಡುಗೆ ಮಾಡೋದ್ರೊಳಗ 5 ವರ್ಷದ ಎಕ್ಸ್ಪೀರಿಯನ್ಸ್ ಇರ್ಬೇಕು. ಅಂದ್ರೆ ಯಾವ್ದಾದ್ರು ಇಂಡಸ್ಟ್ರಿಯಲ್ಲೋ ಹೋಟೆಲ್ದೊಳಗ 5 ವರ್ಷ ಕೆಲಸ ಮಾಡಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಫೈರ್ ಮ್ಯಾನ್ ಎ ಅಂತ 3 ಹುದ್ದೆಗಳದಾವ್ರಿ. SSLC ಪಾಸ್ ಮಾಡಿರ್ಬೇಕು.
ಆಮೇಲೆ ಫಿಸಿಕಲಿ ಫಿಟ್ ಇರಬೇಕು, ಜಸ್ಟ್ SSLC ಪಾಸ್ ಆದ್ರೆ ಸಾಕು, ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಡ್ರೈವರ್ ಹುದ್ದೆಗಳದಾವ ಸ್ನೇಹಿತರೆ. ಡ್ರೈವರ್ ಹುದ್ದೆಗಳಲ್ಲಿ ಲೈಟ್ ವೆಹಿಕಲ್ ಡ್ರೈವರ್ ಅದಾವ್ರಿ. ಲೈಟ್ ವೆಹಿಕಲ್ ಡ್ರೈವರ್ ಒಟ್ಟು 6 ಹುದ್ದೆಗಳದಾವ. SSLC ಪಾಸ್ ಮಾಡಿರ್ಬೇಕು, ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಅನ್ನ ಹೊಂದಿರಬೇಕು, 3 ವರ್ಷದ ಲೈಟ್ ವೆಹಿಕಲ್ ಡ್ರೈವಿಂಗ್ ಮಾಡಿರ್ತಕ್ಕಂಥದ್ದನ್ನ ಎಕ್ಸ್ಪೀರಿಯನ್ಸ್ ಇರ್ಬೇಕು ಸ್ನೇಹಿತರೆ. ಅಂಥವ್ರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಹೆವಿ ವೆಹಿಕಲ್ ಡ್ರೈವರ್. ಹೆವಿ ವೆಹಿಕಲ್ ಡ್ರೈವರ್ 2 ಹುದ್ದೆಗಳದಾವ. SSLC ಪಾಸ್ ಮಾಡಿರ್ಬೇಕು, ಹೆವಿ ಮೋಟರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕು, ಆಮೇಲೆ ಪಬ್ಲಿಕ್ ಸರ್ವಿಸ್ ಬ್ಯಾಡ್ಜ್ ಅನ್ನು ಹೊಂದಿರಬೇಕು. ಈ ಡ್ರೈವಿಂಗ್ ಒಳಗೆ ಒಟ್ಟು 5 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಆ 5 ವರ್ಷದೊಳಗ 3 ವರ್ಷ ಹೆವಿ ಮೋಟರ್ ವೆಹಿಕಲ್ ಡ್ರೈವಿಂಗ್ ಮಾಡಿರ್ತಕ್ಕಂಥದ್ದನ್ನ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ. ಅಂಥವ್ರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಈಗ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಸೈಂಟಿಸ್ಟ್ ಅಥವಾ ಎಂಜಿನಿಯರಿಂಗ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ 18ರಿಂದ 30 ವರ್ಷ ವಯಸ್ಸಿನವರಾಗಿರ್ಬೇಕು. ಕನಿಷ್ಠ 18 ವರ್ಷ ಆಗಿರ್ಬೇಕು, ಗರಿಷ್ಠ 30 ವರ್ಷ ಮೀರಿರಬಾರ್ದು. ನೆಕ್ಸ್ಟ್ ಸೈಂಟಿಸ್ಟ್ ಎಂಜಿನಿಯರಿಂಗ್ ಒಳಗನೆ ಮತ್ತ ಕೋಡ್ ನಂಬರ್ 34, ಪೋಸ್ಟ್ ಕೋಡ್ ನಂಬರ್ 34 ನೋಡ್ರಿ ಸ್ನೇಹಿತರೆ, 18ರಿಂದ 28 ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಸೈಂಟಿಸ್ಟ್ ಅಸಿಸ್ಟೆಂಟ್, ಲೈಬ್ರರಿ ಅಸಿಸ್ಟೆಂಟ್, ಟೆಕ್ನಿಷಿಯನ್ ಬಿ, ಅದೇ ರೀತಿ ಕುಕ್, ಡ್ರೈವಿಂಗ್ ಪೋಸ್ಟ್ಗಳು, ಡ್ರೈವಿಂಗ್ ಹುದ್ದೆಗಳಿಗೆ, ಇವೆಲ್ಲಾ ಹುದ್ದೆಗಳಿಗೆ 18ರಿಂದ 35 ವರ್ಷ ಸ್ನೇಹಿತರೆ. ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 35 ವರ್ಷ ಮೀರಿರಬಾರ್ದು. ಈ ಫೈರ್ಮ್ಯಾನ್ ಅಂತ ಒಂದು ಹುದ್ದೆ ಆದ್ ನೋಡಿ ಸ್ನೇಹಿತರೆ. ಫೈರ್ಮ್ಯಾನ್ ಹುದ್ದೆಗಳಿಗೆ 18ರಿಂದ 25 ವರ್ಷ ಸ್ನೇಹಿತರೆ. ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 25 ವರ್ಷ ಮೀರಿರಬಾರ್ದು ಸ್ನೇಹಿತರೆ. ನೆಕ್ಸ್ಟ್ ಪೇಮೆಂಟ್ ಬಗ್ಗೆ ನೋಡೋದಾದ್ರೆ, ಈ ಸೈಂಟಿಸ್ಟ್ ಅಥವಾ ಎಂಜಿನಿಯರಿಂಗ್ ಏನು ಹುದ್ದೆಗಳದಾವಲ್ರಿ, ಆ ಹುದ್ದೆಗಳಿಗೆ 56,100 ರೂಪಾಯಿ ಪ್ರತಿ ತಿಂಗಳಿಗೆ ಪೇಮೆಂಟ್ ಇರ್ತದೆ ಸ್ನೇಹಿತರೆ, ಸ್ಯಾಲರಿ ಇರ್ತದೆ. ನೆಕ್ಸ್ಟ್ ಟೆಕ್ನಿಕಲ್ ಅಸಿಸ್ಟೆಂಟು, ಸೈಂಟಿಫಿಕ್ ಅಸಿಸ್ಟೆಂಟು, ಲೈಬ್ರರಿ ಅಸಿಸ್ಟೆಂಟ್ ಏನು ಸಹಾಯಕರ ಹುದ್ದೆಗಳಂತದವಲ್ಲ, ಅವೆಲ್ಲ ಹುದ್ದೆಗಳಿಗೆ 44,900 ರೂಪಾಯಿ ಪ್ರತಿ ತಿಂಗಳ ಸ್ಯಾಲರಿ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಟೆಕ್ನಿಷಿಯನ್ ಬಿ ಅಂತ ಹುದ್ದೆಗಳದಾವ. ಟೆಕ್ನಿಷಿಯನ್ ಬಿ ಹುದ್ದೆಗಳಿಗೆ 21,700 ರೂಪಾಯಿ ಪ್ರತಿ ತಿಂಗಳಿಗೆ ಪೇಮೆಂಟ್ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಕುಕ್ ಹುದ್ದೆಗಳು, ಆಮೇಲೆ ಡ್ರೈವಿಂಗ್ ಹುದ್ದೆಗಳಿಗೆ, ಇವೆಲ್ಲ ಹುದ್ದೆಗಳಿಗೆ ಡ್ರೈವಿಂಗ್ ಹುದ್ದೆಗಳಿಗೆ 19,900 ರೂಪಾಯಿ ಪ್ರತಿ ತಿಂಗಳಿಗೆ ಪೇಮೆಂಟ್ ಇರ್ತದೆ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ, ಏನು ಗರಿಷ್ಠ ವಯೋಮಿತಿ ಹೇಳಿನಲ್ಲ ಸ್ನೇಹಿತರೆ, ಅದ್ರ ಮೇಲೆ ಇನ್ ಎಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ. SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, ಈ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ ಸ್ನೇಹಿತರೆ. ಅಫೀಸಿಯಲ್ ವೆಬ್ಸೈಟ್ ಕೊಟ್ಟರೆ ನೋಡಿ ಸ್ನೇಹಿತರೆ, ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ಫೆಬ್ರವರಿ 10, 2024. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಮಾರ್ಚ್ 1, 2024 ಆಗಿರ್ತದೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, ಸೈಂಟಿಸ್ಟ್ ಎಂಜಿನಿಯರ್, ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್, ಈ 3 ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸ್ತೀರಿ ಅವ್ರು ಒಟ್ಟಾರೆಯಾಗಿ 750 ರೂಪಾಯಿ ತುಂಬಬೇಕು ಸ್ನೇಹಿತರೆ. ಯಾವುದೇ ಕ್ಯಾಟಗರಿ ಅಭ್ಯರ್ಥಿಗಳಿರಲಿ 750 ರೂಪಾಯಿ ತುಂಬಬೇಕು. 750 ರೂಪಾಯಿದೊಳಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಇದೆ, 500 ರೂಪಾಯಿ ಪ್ರೊಸೆಸಿಂಗ್ ಚಾರ್ಜ್ ಅಂತ ತಗೊಳ್ತಾರೆ. ಒಟ್ಟಾರೆಯಾಗಿ 750 ರೂಪಾಯಿ ತುಂಬಬೇಕು ಸ್ನೇಹಿತರೆ. ಇದು ಪ್ರೊಸೆಸಿಂಗ್ ಚಾರ್ಜ್ ಅಂತ ತಗೊಳ್ತಾರೆ. ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಮೇಲೆ ಎಕ್ಸಾಮಿಗೆ ಅಟೆಂಡ್ ಆದ್ರಿ ಅಂತ ತಿಳ್ಕೊಳ್ರಿ. ಈ 500 ರೂಪಾಯಿ ಏನು ಪ್ರೊಸೆಸಿಂಗ್ ಚಾರ್ಜ್ ಅದಲ್ಲ, ಅದು ರೀಫಂಡ್ ಆಗ್ತದೆ ಸ್ನೇಹಿತರೆ, ರೀಫಂಡ್ ಮಾಡ್ಲಾಗ್ತದೆ. ಎಕ್ಸಾಮಿಗೆ ಅಟೆಂಡ್ ಆದ್ರೆ ಮಾತ್ರ ರೀಫಂಡ್ ಆಗ್ತದೆ. ನೆಕ್ಸ್ಟ್ ಟೆಕ್ನಿಷಿಯನ್ ಬಿ, ಡ್ರಾಫ್ಟ್ ಮ್ಯಾನ್ ಬಿ, ಕುಕ್, ಫೈರ್ಮ್ಯಾನ್, ಲೈಟ್ ವೆಹಿಕಲ್ ಡ್ರೈವರ್, ಹೆವಿ ವೆಹಿಕಲ್ ಡ್ರೈವರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು 100 ರೂಪಾಯಿ ಅಪ್ಲಿಕೇಶನ್ ಫೀ, ಆಮೇಲೆ 400 ರೂಪಾಯಿ ಪ್ರೊಸೆಸಿಂಗ್ ಫೀ, ಒಟ್ಟಾರೆಯಾಗಿ 500 ರೂಪಾಯಿ ತುಂಬಬೇಕು ಸ್ನೇಹಿತರೆ. ನೀವೇನಾದ್ರೂ ಎಕ್ಸಾಮ್ಗೆ ಅಟೆಂಡ್ ಆದ್ರಿ ಅಂತಂದ್ರೆ ಈ 400 ರೂಪಾಯಿ ಏನದಲ್ಲ ಪ್ರೊಸೆಸಿಂಗ್ ಫೀ ರೀಫಂಡ್ ಆಗ್ತದೆ ಸ್ನೇಹಿತರೆ. ಎಕ್ಸಾಮ್ಗೆ ಅಟೆಂಡ್ ಆದ್ರೆ ಮಾತ್ರ ರೀಫಂಡ್ ಆಗ್ತದೆ. ನೆಕ್ಸ್ಟ್ ನೀವು ಮಹಿಳಾ ಅಭ್ಯರ್ಥಿಗಳಿದ್ರಿ, ಇಲ್ಲ SC ST ಅಂಗವಿಕಲ ಅಭ್ಯರ್ಥಿಗಳಿದ್ರಿ, ಇಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ. ಎಷ್ಟು ಅಮೌಂಟ್ ತುಂಬಿರ್ತಿರಲ್ಲ 750, 500 ಫುಲ್ ಅಮೌಂಟ್ ರೀಫಂಡ್ ಆಗ್ತದೆ ಸ್ನೇಹಿತರೆ. ಯಾಕಂದ್ರೆ ಇವರಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ಅದ, ಹಾಗಾಗಿ ಎಂಟೈರ್ ಅಮೌಂಟ್ ರೀಫಂಡ್ ಆಗ್ತದೆ. ಅದು ಯಾವಾಗ್ರಿ ಎಕ್ಸಾಮಿಗೆ ಅಟೆಂಡ್ ಆದ್ರೆ ಮಾತ್ರ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ, ರಿಟರ್ನ್ ಎಕ್ಸಾಮ್ ಇರ್ತದೆ ಸ್ನೇಹಿತರೆ.
ರಿಟರ್ನ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಯಾವ್ದಾದ್ರು ಒಂದು ಎಕ್ಸಾಮ್ ತಗೊಳ್ತಾರ, ಆಮೇಲೆ ಇಂಟರ್ವ್ಯೂ ಇರ್ತದೆ. ಇವೆರಡು ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ. ಪ್ರತಿಯೊಂದು ಹುದ್ದೆಗೆ ಸಿಲೆಬಸ್ ಸಪರೇಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡ್ರಿ, ಸೈಂಟಿಸ್ಟ್ ಎಂಜಿನಿಯರಿಂಗ್ ಗಳಿಗೆ ಈ ಒಂದು ಸಿಲೆಬಸ್ ಅದ. ಅದೇ ರೀತಿ ಎಷ್ಟು ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದ, ಟೈಮ್ ಎಷ್ಟು ಇರ್ತದ, ಪ್ರತಿಯೊಂದನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ. ಅದೇ ರೀತಿ ಈ ಪ್ರತಿಯೊಂದು ಹುದ್ದೆಗಳಿಗೆ ಸಪರೇಟ್ ಆದಂತ ಸಿಲೆಬಸ್ ಐತಿ, ಆಮೇಲೆ ಎಕ್ಸಾಮ್ ಪ್ಯಾಟರ್ನ್ ಐತಿ ಸ್ನೇಹಿತರೆ. ಈ ನೋಟಿಫಿಕೇಶನ್ ಟೆಲಿಗ್ರಾಮ್ ಗ್ರೂಪಿಗೆ ಶೇರ್ ಮಾಡಿರ್ತೀನಿ. ಯಾರು ಇನ್ನೂ ತನಕ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿಲ್ಲೋ, ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದೊಳಗೆ ಇರ್ತದ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕೂಡಲೇ ನಮ್ದು ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಆಗ್ರಿ ಸ್ನೇಹಿತರೆ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಪ್ರೈವೇಟ್ ಆಮೇಲೆ ಗವರ್ಮೆಂಟ್ ಎರಡೂ ರೀತಿಯ ಹುದ್ದೆಗಳ ಅಪ್ಡೇಟ್ಗಳನ್ನ ಕೊಡ್ತಿರ್ತೀವಿ. ಅದೇ ರೀತಿ ಈ ನೋಟಿಫಿಕೇಶನ್ ಕೂಡ ಅಲ್ಲಿ ಶೇರ್ ಮಾಡಿರ್ತೀನಿ. ಈ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಈ ಎಕ್ಸಾಮ್ ಪ್ಯಾಟರ್ನ್ ಅನ್ನ ಒಮ್ಮೆ ಕಂಪ್ಲೀಟ್ ಆಗಿ ನೋಡಿ, ಆಮೇಲೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕಂತ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅದನ್ನ ಒಮ್ಮೆ ಕಂಪ್ಲೀಟ್ ಆಗಿ ಓದ್ಕೊಂಡು ತದನಂತರ ಅರ್ಜಿಯನ್ನ ಸಲ್ಲಿಸ್ರಿ ಸ್ನೇಹಿತರೆ. ಇದಿಷ್ಟು ಬೆಂಗಳೂರು ಇಸ್ರೋದಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣವಾದಂತಹ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.